ಗಣಿ ವರದಿ ಸ್ಫೋಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಸಾಕಷ್ಟು ವಿವರಗಳನ್ನು ನಿಮಗೆ ನೀಡಿದ್ದೀವಿ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬಿ ಆರ್ ಶಂಕರ್ ಮತ್ತು ಸುಚೀಂದ್ರ ಪ್ರಸಾದ್. YSP ದತ್ತ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅದಾದ ನಂತರ ಗೋ ಮಧುಸೂದನ್ ಕೂಡ BJP ನಾಯಕ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸಾಕಷ್ಟು ಮಾತನಾಡ. ಆದರೆ ಇದೀಗ ಬಂದಿರುವಂಥ ವರದಿಗಳ ಪ್ರಕಾರ ಮುಖ್ಯಮಂತ್ರಿಯ ಮನೆಯಲ್ಲಿ ಈಗಾಗಲೇ ಸಭೆ ಆರಂಭವಾಗಿದೆ. ಶಾಸಕರು ಸಚಿವರ ಸಭೆ. ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಯಡಿಯೂರಪ್ಪ ಮುಂದಾಗಿದ್ದಾರೆ. ಎಲ್ಲ ಶಾಸಕರು ಮತ್ತು ಸಚಿವರ ಸಭೆಯನ್ನು ಕರೆದಿದ್ದಾರೆ. 3 ಗಂಟೆಗೆ ಕರೆದಿದ್ರು, ಒಂದು 20 ನಿಮಿಷ ಲೇಟ್ ಆಯಿತು. ಈಗ ಅವರ ನಿವಾಸದಲ್ಲಿ ಸಭೆ ಆರಂಭಗೊಂಡಿದೆ. ಸಚಿವರು ಮತ್ತು ಶಾಸಕರನ್ನ ಕರೆತರುವಂಥ ಜವಾಬ್ದಾರಿಯನ್ನು ರೇಣುಕಾಚಾರ್ಯ ವಹಿಸಿಕೊಂಡಿದ್ದರು. ಪದಚ್ಯುತಿ ಭೀತಿ ಹಿನ್ನೆಲೆಯಲ್ಲಿ ಈ ಬಲ ಪ್ರದರ್ಶನ ಇದೇನೋ ಹೊಸದೇನೂ ಅಲ್ಲ ಯಡಿಯೂರಪ್ಪನವ್ರದ್ದು. ಹೈಕಮಾಂಡ್ಗೆ ಒಂದು ಲೆಕ್ಕದಲ್ಲಿ ಈ ಮುಖಾಂತರ ಅವರು ಪರೋಕ್ಷವಾದಂಥ ಒಂದು ಸಂದೇಶವನ್ನು ರವಾನಿಸಬೇಕು, ಅದು ಇದರ ಮೂಲ ಉದ್ದೇಶ. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ರಾಜಕೀಯ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿಯಿಂದ. ಜಯಪ್ರಕಾಶ್, ಏನು ಸಭೆ ಆರಂಭಗೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು, ಯಾರ್ಯಾರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ? ಸಾಧಾರಣವಾಗಿ ಎಲ್ಲಾ ಪ್ರಮುಖ ನಾಯಕರು, ಸಚಿವರುಗಳು, ಶಾಸಕರು, ಸಂಸದ ಸದಾನಂದ ಗೌಡ, ಹಾಗೇನೆ ಬಸವರಾಜ ಬೊಮ್ಮಾಯಿ, ಹಾಗೇನೆ ಎಲ್ಲ ಪ್ರಮುಖ ನಾಯಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಒಂದು ಗಣಿ ವರದಿ ಸಲ್ಲಿಕೆ ಆಗುತ್ತೆ. ಸಲ್ಲಿಕೆ ಆದ ತಕ್ಷಣ ಯಾವೆಲ್ಲ ವಿಷಯಗಳಿರ್ಬೋದು ಅನ್ನೋದ್ರ ಬಗ್ಗೆ ಮಾತಾಡುವಂಥದ್ದು. ಇದು ಬಹಳ ದೊಡ್ಡ ಸಭೆ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಈಶ್ವರಪ್ಪ, ಆಮೇಲೆ ಎಲ್ಲಾ ಪ್ರಮುಖ ನಾಯಕರು ಇದರಲ್ಲಿ ಭಾಗವಹಿಸಿರುವಂತದ್ದು. ಸಂಸದ ಸದಾನಂದ ಗೌಡ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಬಲ ಪ್ರದರ್ಶನ, ಅಂದ್ರೆ ವರದಿ ಬಂದ ತಕ್ಷಣ ಹೈಕಮಾಂಡ್ ಒಂದು ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳುವುದಕ್ಕಿಂತ ಮೊದಲೇ ಒಂದು ರೀತಿಯಲ್ಲಿ ಎರಡೂ ರೀತಿಯಲ್ಲಿ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳೋದು ಒಂದು ಕಡೆ, ಮತ್ತೊಂದು ಕಡೆ ತನ್ನ ಬಲ ಏನು ಅನ್ನೋದನ್ನ ತೋರಿಸಬಹುದು ಒಂದ್ ಕಡೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತಮ್ಮ ತಲೆದಂಡ ಆಗುವುದಿದ್ರೆ ಅಂತ ಸಂದರ್ಭದಲ್ಲಿ ಒಂದು ಬಲ ಪ್ರದರ್ಶನ ಮಾಡಲೇಬೇಕಾಗತ್ತೆ. ಒಂದು ರಾಜಕೀಯದಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಮುಂದಾಗಿದ್ದಾರೆ ಸಿಎಂ ಯಡಿಯೂರಪ್ಪ. ಬಹುಶಃ ಈ ಗಣಿ ವರದಿ ಸಲ್ಲಿಕೆ ಆದ ನಂತರ ಅದರ ಒಂದು ರೆಸ್ಪಾನ್ಸ್ ಸಿಗ್ಬೋದು. ಓಕೆ, ತಾವು ಹೇಳಿದ್ರಿ ಸದಾನಂದ ಗೌಡರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದು. ಸದಾನಂದ ಗೌಡರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಸೊ ಈ ಸಭೆಯ ನಂತರ ಸದಾನಂದ ಗೌಡ ಅನ್ನೋದು ದೆಹಲಿಗೆ ಹಾರ್ಬೋದಾ? ಡೆಫಿನೆಟ್ಲಿ ಅದನ್ನು ಸದಾನಂದ ಗೌಡರು ಈ ಮೊದಲೇ ಹೇಳಿದ್ದಾರೆ. ವರದಿ ಸಲ್ಲಿಕೆ ಆದ ನಂತರ ವರದಿಯಲ್ಲಿ ಏನಿದೆ ಅನ್ನೋದಕ್ಕೆ ಒಂದು ಸಣ್ಣ ಮಟ್ಟದ ಚರ್ಚೆ ಆಗುತ್ತೆ. ಬಹುಶಃ ಈಗ ವರದಿ ಸಲ್ಲಿಕೆ ಆದ ತಕ್ಷಣ ಆ ವರದಿಯ ಒಂದು ಪ್ರತಿ ಈ ಒಂದು ಸಭೆಗೆ ಬರ್ಬೋದು ಭಾರದ್ವಾಜ್. ಅಲ್ಲಿ ಅದರ ಬಗ್ಗೆ ಒಂದು ಕುಲಂಕುಷವಾದಂತ ಒಂದು ಚರ್ಚೆ ಆಗುತ್ತೆ. ಇದು ಸದಾನಂದ ಗೌಡರ ಹತ್ರ ಕೇಳುವಾಗ ಸದಾನಂದ ಗೌಡರು ಕೂಡ ಇದೇ ಮಾತನ್ನು ಹೇಳಿದ್ರು. ಅದಾದ ನಂತರ ಬಹುಶಃ ಮುಖ್ಯಮಂತ್ರಿ ಜೊತೆಗೆ ಹೋಗ್ಬೋದು, ಅಥವಾ ಸದಾನಂದ ಗೌಡರು ಬೇರೆ ವಿಮಾನದಲ್ಲಿ ಹೋಗುವಂತ ಸಾಧ್ಯತೆ ಇದೆ. ಒಟ್ಟಾರೆ ಸದಾನಂದ ಗೌಡರು ಇವತ್ತು ದೆಹಲಿಗೆ ಹೋಗುವುದು ಅದು ಖಚಿತ. ಅದರಲ್ಲಿ ಯಾವುದೇ ಮಾರ್ಪಾಟು ಇಲ್ಲಿ ತನಕ ಆಗ್ಲಿಲ್ಲ. ಅಲ್ಲ, ಇಲ್ಲಿ ಏನು ಮುಖ್ಯಮಂತ್ರಿಗಳ ಬೆಂಬಲಿಗರು ಅನ್ನುವಂಥವ್ರು ಅವರು ಮಾತ್ರ ಸೇರಿರುವಂತದ್ದ, ಅಥವಾ ಭಿನ್ನರು ಅಂತ ಏನು ಮಧ್ಯದಿಂದ ಗುರುತಿಸ್ಕೊಂಡಿದ್ರು ಅವ್ರ ವಿರುದ್ಧ ದನಿ ಎತ್ತಿ ಅವರೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರಾ ಸಭೆಯಲ್ಲಿ? ಸದ್ಯದ ಮಟ್ಟಿಗೆ ಈಗ ಈಶ್ವರಪ್ಪನವರು ಕೂಡ ಭಾಗವಹಿಸಿರೋದ್ರಿಂದ, ಎಲ್ಲಾ ಪ್ರಮುಖ ನಾಯಕರು ಕೂಡ ಭಾಗವಹಿಸಿರೋದ್ರಿಂದ, ಅಂದ್ರೆ ಕೆಲವು ನಾಯಕರನ್ನ ಈಗ ನಮ್ಗೆ ಕೆಲವು ನಾಯಕರು ಬೇರೆ ಬೇರೆ ಕಡೆ ಬಿಸಿ ಇರೋದ್ರಿಂದ ಬಂದಿಲ್ಲ ಒಂದು ಕಾಣುವಂತದ್ದು. ಭಿನ್ನರ ರೀತಿಯಲ್ಲಿ ಕಾಣ್ತಿಲ್ಲ. ಒಟ್ಟಾರೆಯಾಗಿ ಶಕ್ತಿ ಪ್ರದರ್ಶನ ತರನೇ ಕಾಣ್ತಿದೆ. ಕಾರಣ ಏನು ಅಂತಂದ್ರೆ ಈಗ ಭಿನ್ನರು ಅಂತ ಗುರುತಿಸಿಕೊಳ್ಳೋರು ಸಹ ಸದ್ಯದ ಮಟ್ಟಿಗೆ ಅದನ್ನು ತೋರಿಸ್ಪಡ್ತಾ ಇಲ್ಲ. ಯಡಿಯೂರಪ್ಪನ ಜೊತೆನೇ ಇದ್ದಾರೆ. ಆದ್ರೆ ಯಾವಾಗ ಆ ಕಡೆಯಿಂದ ಬರುತ್ತೋ ಹೈಕಮಾಂಡ್ ನಿಂದ ತಲೆದಂಡ ಆಗ್ಬೇಕು ಅನ್ನುವಂಥದ್ದು, ಆ ಸಂದರ್ಭಕ್ಕೆ ತಮ್ಮ ಒಂದು ವರಸೆ ಬದಲಿಸುವಂತವರು ಕೂಡ ಇದರಲ್ಲಿ ಇರಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಸಾಕಷ್ಟು ಮಂದಿ ಎಲ್ಲರೂ ಇದರಲ್ಲೇ ಇದ್ದಾರೆ.
ಓಕೆ, ಇದಕ್ಕೆ ಮೊದಲು ಏನಾದರೂ ಮುಖ್ಯಮಂತ್ರಿಗಳೇನಾದರೂ ಮಾತಾಡಿದ್ರ ಅವರ ಮನಸ್ಥಿತಿನ ನೋಡಿದಾಗ? ಯಾಕಂದರೆ ನಿನ್ನೆ ಇದ್ದಷ್ಟು ಕಳೆ ಇವತ್ತು ಮುಖ್ಯಮಂತ್ರಿಗಳ ಮುಖದಲ್ಲಿ ಇಲ್ಲ, ಅದು ನಗು ಅನ್ನುವಂಥದ್ದು ಮಾಯ ಆಗಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಮಾತಾಡಿದ್ರೆ ಮುಖ್ಯಮಂತ್ರಿಗಳು ಬೆಳಗ್ಗಿನಿಂದಲೇ ಎಲ್ಲರ ಜೊತೆ ಕೂಡ ಮಾತಾಡಿದ್ರು. ಸಭೆಗೂ ಮೊದಲು, ಸಭೆಗಿಂತ ಮೊದಲು ಯಾವುದೇ ಮಾತನ್ನ ಅವರು ಆಡ್ಲಿಲ್ಲ. ಸೊ ಬೆಳಗ್ಗಿನಿಂದ ಅವರು ಇಲ್ಲಿ ತನಕ ಹಲವಾರು ಮಾತುಗಳನ್ನ ಆಡಿದ್ದಾರೆ ಮಾಧ್ಯಮಗಳ ಮುಂದೆ. ಎಷ್ಟಾದ್ರೂ ಕಾನ್ಫಿಡೆನ್ಸ್ ಮೂಡಲ್ಲೇ ಅವ್ರು ಇದ್ದಾರೆ, ಆದ್ರೂ ಸಹ ಒಂದು ಅವ್ಯಕ್ತ ಭಯ ಅವರನ್ನ ಕಾಡ್ತಾ ಇದೆ. ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳಬಹುದು ಅನ್ನುವಂಥದ್ದು. ಕಳೆದ ಬಾರಿ ಭೂ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೂ ಹಗರಣದ ವಿಚಾರದಲ್ಲಿ ಅವರ ಕುರ್ಚಿ ಅಲಗಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಲ್ಲಿ ದೆಹಲಿಯಲ್ಲಿರುವಾಗ ಅವರಲ್ಲಿ ಒಂದು ಯಾವ ರೀತಿ ಬಾಡಿ ಲ್ಯಾಂಗ್ವೇಜ್ ಇತ್ತು ಅಂತ ಬಾಡಿ ಲ್ಯಾಂಗ್ವೇಜ್ ಇತ್ತು. ಆದ್ರೂ ಬಹಳ ಕಷ್ಟಪಟ್ಟು ಯಾವುದೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಾನ್ಫಿಡೆಂಟ್, ಒಂದು ವಿಶ್ವಾಸವನ್ನ ಪ್ರದರ್ಶಿಸ್ತಾ ಇದ್ರು ಭಾರದ್ವಾಜ್. ಓಕೆ, ಧನ್ಯವಾದ ಜಯಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ಸೊ ಮುಖ್ಯಮಂತ್ರಿಯವರ ನಿವಾಸದಲ್ಲಿ ಸಭೆ ಸೇರಲಾಗಿದೆ. ಶಾಸಕರು ಮತ್ತು ಸಚಿವರುಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಶ್ವರಪ್ಪ ಜೊತೆಗೆ ಸದಾನಂದಗೌಡರು, MP ಸಿದ್ದೇಶ್, ವರ್ತೂರು ಪ್ರಕಾಶ್, ರೇಣುಕಾಚಾರ್ಯ ಮೊದಲಾದವರು ಸಭೆಗೆ ಹಾಜರಾಗಿದ್ದಾರೆ. ಸೊ ಅಂತೂ ಇಲ್ಲಿ ಏನೇನೋ ಈ ಸಭೆಯಲ್ಲಿ ಚರ್ಚೆಗಳಾಗ್ತವೆ, ಇದೆಲ್ಲದರ ಒಟ್ಟು ವಿವರಗಳನ್ನು ತಗೊಂಡು ಸದಾನಂದಗೌಡರು ದೆಹಲಿಗೆ ಹೋಗ್ತಾರೆ. ನಾಳೆ ವರಿಷ್ಠರ ಸಭೆ ಕೂಡ ಇದೆ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಒಂದಷ್ಟು ಸ್ಪಷ್ಟವಾದಂಥ ವಿವರಗಳು ಬರ್ಬೋದು. ಈಗ ಏನು ಲೋಕಾಯುಕ್ತರ ವರದಿ ಸಲ್ಲಿಕೆ ಆಗಿದೆ ಅದರ ವಿವರಗಳನ್ನು ಕೂಡ ಈ ಸಭೆಯಲ್ಲಿರುವಂಥ ಪ್ರಮುಖರು ಕಾಯ್ತಾ ಇದ್ದಾರೆ. ಯಾರ್ಯಾರ ಹೆಸರುಗಳಿದೆ, ಅದರಲ್ಲಿ ಏನೇನು ವಿವರಗಳಿದೆ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಒಂದಷ್ಟು ಚರ್ಚೆ ಆಗುತ್ತೆ. ಚರ್ಚೆಯಾಗಿ ಒಟ್ಟಾರೆಯಾಗಿ ಅಂದರೆ ಈ ಮುಖಾಂತರ ಎಲ್ಲೋ ಒಂದು ಕಡೆಗೆ ಯಡಿಯೂರಪ್ಪ ಬಲ ಪ್ರದರ್ಶನಕ್ಕೆ ಮತ್ತೊಮ್ಮೆ ಪ್ರಯತ್ನ ಪಡ್ತಿರುವಂಥದ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ BL ಶಂಕರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. BL ಶಂಕರ್ ಕಾಂಗ್ರೆಸ್ನ ನಾಯಕರು, ಮಾಜಿ ಸಚಿವರು. ಶಂಕರ್ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನನ್ನ ಎಡಭಾಗದಲ್ಲಿದ್ದಾರೆ ಸುಚೇಂದ್ರ ಪ್ರಸಾದ್, ನಟ, ನಿರ್ದೇಶಕ, ಸಮಾಜಸೇವಕ. ಸುಚೇಂದ್ರ ಪ್ರಸಾದ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ BJPಯ ನಾಯಕರ ಬರುವಿಕೆಯನ್ನು ನಾವು ಕಾಯ್ತಾ ಇದ್ದೀವಿ. ಗೋ ಮಧುಸೂದನ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. YSB ದತ್ತ ವಿಧಾನ ಪರಿಷತ್ ಸದಸ್ಯರು, JDS ಮುಖಂಡರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಬನ್ನಿ, ನಾನು ಚರ್ಚೆ ಮಾಡ್ತಾ ಇದ್ದೀನಿ BL ಶಂಕರ್ ಅವ್ರ ಜೊತೆಗೆ. ಶಂಕರ್ ಅವರೇ, ಸೊ ಅಂತೂ ಇಂತೂ ಕ್ಷಣಗಣನೆ ಏನಿತ್ತು, ಸೊ ಈಗ ಆ ವರದಿ ಸಲ್ಲಿಕೆ ಆಗಿರುವಂಥದ್ದು, ಈ ನಾಯಕರುಗಳು ಕೂಡ ಕಾಯ್ತಾ ಇದ್ದಾರೆ. ಸೊ ಮುಂದೇನು ಅಂತ? ಸಹಜವಾಗಿ ಇದಕ್ಕೊಂದು ಪತ್ತೇದಾರಿ ಕಾದಂಬರಿಯ ಎಲ್ಲ ಒಂದು ರೀತಿಯ ರೂಪುರೇಷೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಭಾಳ ದಿವಸದಿಂದ ನಡೆದಿದೆ. ಕೆಲವು ಈ ವಿಷಯಗಳು ಏನು ಈ ವರದಿನಲ್ಲಿ ಬರ್ತಾ ಇದ್ದು ಹಲವಾರು ಬಾರಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರಗಳೇ. ಹೊಸದಾಗಿ ಚರ್ಚೆ ಆಗದೇ ಇರತಕ್ಕಂಥ ಯಾವುದೇ ವಿಚಾರಗಳು ಕೂಡ ಈ ವರದಿನಲ್ಲಿ ಅಡಕಾಗಿರ್ತಕ್ಕಂಥದ್ದು ಸಾಧ್ಯ ಇಲ್ಲ. ಒಂದಷ್ಟು ದಾಖಲೆಗಳು ಸೇರಿರ್ಬೋದು. ಆದರೆ ಪ್ರಮುಖವಾಗಿ ಆಗಿರ್ತಕ್ಕಂಥದ್ದು ಏನು ಅಂದರೆ, ಇದೊಂದು ಕಾನೂನುಬದ್ಧವಾಗಿ ಲೋಕಾಯುಕ್ತರು ತನಿಖೆ ಮಾಡಿ ಸಲ್ಲಿಸ್ತಾ ಇರತಕ್ಕಂಥ ವರದಿ ಆಗಿರ್ತಕ್ಕಂಥ ಕಾರಣದಿಂದ ಮತ್ತು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗಿರ್ತಕ್ಕಂಥ ಕಾರಣದಿಂದ ಲೋಕಾಯುಕ್ತ ಕಾನೂನಿನ ಪ್ರಕಾರನೇ ಲೋಕಾಯುಕ್ತರು ಕೊಡ್ತಕ್ಕಂಥ ವರದಿಗೆ ಕೆಲವು ಕಾನೂನಿನ ಅನಿವಾರ್ಯವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಲೇಬೇಕಾದಂಥ ಸ್ಥಿತಿ ಇರೋ ಕಾರಣದಿಂದಾಗಿ ಕುತೂಹಲ ಇರತಕ್ಕಂಥದ್ದು ಇದರಲ್ಲಿ ಯಾರ್ಯಾರ ವಿರುದ್ಧ ಆರೋಪಗಳು ಸಾಬೀತಾಗಿರ್ಬೋದು ಮೇಲ್ನೋಟಕ್ಕೆ ಅನ್ನೋದು ಭಾಳ ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶ. ಆ ರೀತಿ ಆರೋಪಗಳು ಸಾಬೀತಾಗಿದ್ದರೆ, ಮುಖ್ಯಮಂತ್ರಿಗಳ ಮೇಲೆ ದೋಷಾರೋಪ ನೇರವಾಗಿ ಲೋಕಾಯುಕ್ತರು ಮಾಡಿದರೆ ತನಿಖೆಯ ಮೂಲಕ, ಆಗ ಸಹಜವಾಗಿ ಮುಖ್ಯಮಂತ್ರಿಗಳ ಪದವಿಗೆ ಚ್ಯುತಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಸಚಿವರುಗಳ ಹೆಸರು ಯಾರ್ಯಾರು ಬರ್ತದೋ ಆ ಥರ ಸಾಧ್ಯತೆಗಳು ಇದ್ದಾವೆ. ಉಳಿದಿರತಕ್ಕಂಥ ಶಾಸಕರು ಮತ್ತು ಅಧಿಕಾರಿಗಳ ಬಗ್ಗೆಯೂ ಕೂಡ ಹೆಸರಿದ್ದರೆ ಅಲ್ಲಿ ಅನಿವಾರ್ಯವಾಗಿ ಅವರ ಮೇಲೂ ಕೂಡ ಕಾನೂನಿನ ಕ್ರಮಕ್ಕೆ ಮುಂದಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹಾಗಾಗಿ ಸಹಜವಾಗಿ ಯಾರ್ಯಾರ ತಲೆದಂಡ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಭಾಳಷ್ಟು ರಾಜ್ಯದಲ್ಲಿ ಇರೋ ಕಾರಣದಿಂದಾಗಿ ಸಹಜವಾಗಿ ಎಲ್ಲ ಪಕ್ಷಗಳಲ್ಲೂ ವಿಶೇಷವಾಗಿರ್ತಕ್ಕಂಥ ನಿರೀಕ್ಷೆ ಮತ್ತು ಆತಂಕ ಇದೆ. ಆದರೆ ವಿಶೇಷವಾಗಿರ್ತಕ್ಕಂಥ ಆತಂಕ ಆಡಳಿತ ಪಕ್ಷಕ್ಕೆ ಸಹಜ. ಕಾರಣ ಅಂದರೆ ಸರ್ಕಾರದ ಅಸ್ತಿತ್ವಕ್ಕೆ ಮತ್ತು BJP ಕರ್ನಾಟಕದ ಅಧಿಕಾರಕ್ಕೆ ಬರಲಿಕ್ಕೆ ದೊಡ್ಡದಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥ ಯಡಿಯೂರಪ್ಪನವರೇ ಪ್ರಮುಖ ಆರೋಪಿಯ ರೂಪದಲ್ಲಿ ಹೊರಹೊಮ್ಮತಕ್ಕಂಥ ಸಾಧ್ಯತೆ ಇರೋ ಕಾರಣದಿಂದಾಗಿ ಯಡಿಯೂರಪ್ಪನವರು ಸ್ಥಾನ ಪಲ್ಲಟ ಆದರೆ ಸರ್ಕಾರದ ಅಸ್ತಿತ್ವ ಏನಾಗ್ಬೋದು ಅಂತಕ್ಕಂಥ ಕುತೂಹಲ ಸಹಜವಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾಗಿ ಎಲ್ಲರ ಗಮನ ಯಡಿಯೂರಪ್ಪನವರ, ಮುಖ್ಯಮಂತ್ರಿಗಳ ನಡೆ ಮತ್ತು ನಡವಳಿಕೆ ಮತ್ತು ಮಾತಿನ ಬಗ್ಗೆ ಕೇಂದ್ರೀಕೃತ ಆಗಲಿಕ್ಕೆ ಕಾರಣ ಭಾಳಷ್ಟು ಕಡೆ ಮಾಧ್ಯಮಗಳಲ್ಲೂ ಇದು ಚರ್ಚೆ ಆಗಿದೆ. ಯಡಿಯೂರಪ್ಪನವ್ರನ್ನ ಸ್ಥಾನಪಲ್ಲಟಗೊಳಿಸಿದರೆ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ಬರ್ಬೋದು ಅಂತಕ್ಕಂಥ ಒಂದು ವಾದನೂ ಕೂಡ ಇದೆ. ಹಿಂದೆ 2 ಬಾರಿ ಆ ಪ್ರಯತ್ನ ನಡೆದಾಗಲೂ ಕೂಡ ಅಂತಿಮವಾಗಿ ಸರ್ಕಾರನ ಉಳಿಸ್ಕೊಳ್ಳೇಬೇಕು ಅನ್ನೋ ತೀರ್ಮಾನಕ್ಕೆ ಅವರ ಪಕ್ಷದ ವರಿಷ್ಠರು ಬಂದಂಥ ಕಾರಣಕ್ಕೋಸ್ಕರ ಅವರ ತಲೆದಂಡ ತಪ್ಪಿ ಹೋಗಿರೋಂಥದ್ದು ಇದೆ. ಈ 3ನೇ ಪ್ರಯತ್ನ ಆಗ್ತಾ ಇದೆ. ಆದರೆ ಇದರಲ್ಲಿ ಒಂದು ವ್ಯತ್ಯಾಸ,
ಕಳೆದ 2 ಬಾರಿ ಪ್ರಯತ್ನ ನಡೆದಾಗಲೂ ಕೂಡ ಅದಾಗಿದ್ದಂಥದ್ದು ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯದ ಕಾರಣಕ್ಕೋಸ್ಕರ ಅಥವಾ ರಾಜ್ಯಪಾಲರ ವರದಿಯ ಕಾರಣಕ್ಕೋಸ್ಕರ. ಆದರೆ ಇದರಲ್ಲಿ ಪ್ರತಿಪಕ್ಷದ ಯಾವುದೇ ಪಾತ್ರ ಇಲ್ಲ, ರಾಜ್ಯಪಾಲರ ಯಾವುದೇ ಪಾತ್ರ ಇಲ್ಲ. ಈ ಎಲ್ಲ ವರದಿಗಳನ್ನು ಲೋಕಾಯುಕ್ತರು ತನಿಖೆ ಮಾಡಿ ಕೊಡ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರವೇ ಲೋಕಾಯುಕ್ತರಿಗೆ ವಹಿಸಿರ್ತಕ್ಕಂಥ ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದಾದ್ಯಂತ ಗಣಿಗಾರಿಕೆಯ ಬಗ್ಗೆ, ಅಕ್ರಮಗಳ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಬೇಕು ಅಂತೇಳಿ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಆಗಿರತಕ್ಕಂಥ ಕಾರಣದಿಂದ ಅದನ್ನು ಲೋಕಾಯುಕ್ತರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಯಾವುದೇ ನೆಪ ಹೇಳ್ತಕ್ಕಂಥ ಅವಕಾಶ ಸರ್ಕಾರಕ್ಕೆ ಇರೋದಿಲ್ಲ. ಮತ್ತು ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವ್ರಿಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ, ಅವರ ಹಿನ್ನೆಲೆ, ಅವ್ರಿಗಿರ್ತಕ್ಕಂಥ ಜನಬೆಂಬಲ, ಜೊತೆಗೆ ಅವರ ಪ್ರಾಮಾಣಿಕತೆ, ಪಾರದರ್ಶಕವಾಗಿರ್ತಕ್ಕಂಥ ಕಾರ್ಯನಿರ್ವಹಿಸ್ತಕ್ಕಂಥ ಶೈಲಿ, ಇದೆಲ್ಲ ಕಾರಣದಿಂದಾಗಿ ಮತ್ತು ದೇಶಾದ್ಯಂತ ನಡೆದಂಥ ಒಂದು ಲೋಕಪಾಲ್ ಮಸೂದೆಯ ಹೋರಾಟದಲ್ಲಿ ಅದನ್ನೊಂದು ಡ್ರಾಫ್ಟ್ ಮಾಡ್ತಕ್ಕಂಥ ಕಮಿಟಿಗೂ ಕೂಡ ಸಂತೋಷ್ ಹೆಗ್ಡೆ ಅವರು ಹೋಗಿದ್ದು, ಅಲ್ಲಿ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ BJP ಮೊದಲು ಸ್ವಲ್ಪ ಹಿಂದೇಟಾಕಿದ್ರು ಕೂಡ ಅಂತಿಮವಾಗಿ ಜನಲೋಕಪಾಲ್ ಮಸೂದೆ ಪರವಾಗಿ ನಿಂತು ಅಣ್ಣಾ ಹಜಾರೆ ಮತ್ತು ಅವರ ಸಹೋದ್ಯೋಗಿಗಳ ಬಗ್ಗೆ ಬಹಿರಂಗವಾಗಿ ಬೆಂಬಲ ಘೋಷಿಸಿ ಕಾಂಗ್ರೆಸ್ಸಿಗನ್ನು ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ ಪ್ರಯತ್ನವನ್ನು ಏನು ದೆಹಲಿ ಮಟ್ಟದಲ್ಲಿ BJP ಮಾಡ್ತು ರಾಷ್ಟ್ರೀಯ ಪಕ್ಷವಾಗಿ. ಅದರ ಒಂದು ಪ್ರತಿಫಲ ಈಗ ಕರ್ನಾಟಕದಲ್ಲಿ ಬಂದಂಥ ಸಂದರ್ಭದಲ್ಲಿ ಅದೇ ಜನಲೋಕಪಾಲ ಮಸೂದೆಯ ಡ್ರಾಫ್ಟಿಂಗ್ ಕಮಿಟಿ ಒಬ್ಬ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ಹೆಗ್ಡೆ ಜಸ್ಟಿಸು ಅವರು ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಬಹಿರಂಗವಾಗಿ BJP ಈಗಾಗಲೇ ಅವರ ಬೆಂಬಲಕ್ಕೆ ರಾಷ್ಟ್ರ ಮಟ್ಟದಲ್ಲಿ ನಿಂತಿದೆ. ಮತ್ತು ಹಿಂದೆ ಸಂತೋಷ್ ಹೆಗ್ಡೆ ಅವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಅವರನ್ನು ರಾಜೀನಾಮೆ ವಾಪಸ್ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಲಾಲ್ ಕೃಷ್ಣ ಅದ್ವಾನಿಯವರು, ನಿತಿನ್ ಗಡ್ಕರಿಯವರು ಇವರೆಲ್ಲ ಬೆಂಗಳೂರು ತನಕ ಬಂದು ಅವರ ಮನೆ ಬಾಗಿಲಿಗೆ ಹೋಗಿ ವಿನಂತಿ ಮಾಡ್ತಾ ಇದ್ದಾಗಲಿ ಅವರ ವ್ಯಕ್ತಿತ್ವವನ್ನಾಗಲಿ ಅವರ ಉದ್ದೇಶವನ್ನಾಗಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು BJP ಸಾಧ್ಯ ಇಲ್ಲ. ಹಾಗೆ ವರದಿಯಲ್ಲಿ ಕೆಲವು ಅಂಶಗಳು BJP ಸರ್ಕಾರದ ಮುಖ್ಯಸ್ಥರ ಮತ್ತು ಸಚಿವರ ವಿರುದ್ಧ ಬಂದರೆ ಅನಿವಾರ್ಯವಾಗಿ BJP ರಾಷ್ಟ್ರೀಯ ಪಕ್ಷವಾಗಿ ಅದನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಮುಂದಿನ ನಡೆ ಅವರ ಪಕ್ಷದ ಆಗುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅವ್ರ ಪಕ್ಷಕ್ಕೆ ಭವಿಷ್ಯಕ್ಕೆ ಸಂಬಂಧಪಟ್ಟಿರ್ತದೆ. ಬಹುತೇಕ ಇಲ್ಲಿ ಸಿಕ್ಕಿರ್ತಕ್ಕಂಥ ಸೂಚನೆಗಳನ್ನ ಗಮನಿಸಿ ಹೇಳೋದಾದರೆ ಈ ಸಾರಿ BJP ಆಗಸ್ಟ್ 1ರಿಂದ ಲೋಕಸಭೆ ಅಧಿವೇಶನ, ಸಂಸತ್ತಿನ ಅಧಿವೇಶನ ಶುರುವಾಗ್ತಾ ಇರೋ ಕಾರಣದಿಂದಾಗಿ ಅಲ್ಲಿ UPA ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥ ಎಲ್ಲ ಪೂರ್ವ ತಯಾರಿಯನ್ನು ಈಗಾಗಲೇ BJP ಮತ್ತು NDA ನಡೆಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಯಾವುದೇ ಬೆಳವಣಿಗೆಗೆ BJP ಒಂದು ರಾಷ್ಟ್ರೀಯ ಪಕ್ಷವಾಗಿ ಅವಕಾಶ ಕೊಡ್ತಾರೆ ನನಗೆ ಅನ್ಸುತ್ತೆ. ಯಾಕಂದ್ರೆ ಪದೇ ಮುಜುಗರ ಆಗ್ತಿರುವಂತದ್ದು ಕರ್ನಾಟಕದಿಂದಲೇ ಅವರಿಗೆ ಹೆಚ್ಚು ಮುಜುಗರ ಆಗ್ತಾ ಇರೋದು. ಹಾಗಾಗಿ ಅದಕ್ಕೆ ಮತ್ತೊಂದು ಅವಕಾಶವನ್ನು ಕೊಟ್ಟುಕೊಂಡು ಸಂಸತ್ತಿನ ಅಧಿವೇಶನ, ಮತ್ತೊಂದು ಅಧಿವೇಶನದಲ್ಲಿ ಅವರು ಮತ್ತೆ ಮುಜುಗರಕ್ಕೊಳಗಾಗ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಲಿಕ್ಕಿಲ್ಲ. ಯಾಕಂದರೆ ಮುಂದಿನ ವರ್ಷ 5 ರಾಜ್ಯಗಳಲ್ಲಿ ಚುನಾವಣೆ ಇದೆ. ಉತ್ತರ ಪ್ರದೇಶ, ಉತ್ತರಾಂಚಲ, ಮಣಿಪುರ ಮತ್ತು ಪಂಜಾಬ್ ಮತ್ತು ಗೋವಾ. ಅಲ್ಲಿ ಎಲ್ಲ ಕಡೆ ಬಹುತೇಕ BJPಯು ಕೂಡ ಪ್ರಬಲ ಒಂದು ಪಕ್ಷವಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅಷ್ಟು ಸುಲಭವಾಗಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರಲಿಕ್ಕೆ BJP ಅವಕಾಶ ಮಾಡಿಕೊಡ್ಲಿಕ್ಕಿಲ್ಲ ಅನ್ನೋ ನನ್ನ ನಿರೀಕ್ಷೆ. ನಿಜ. ಸೊ ಸುಚೇಂದ್ರ ಪ್ರಸಾದ್, ತಾವೇನು ಹೇಳ್ತೀರಿ? ನಾನು ಗಮನಿಸಿದ ಹಾಗೆ ಸಾರ್ವಜನಿಕ ವಲಯ ಅಥವಾ ಒಬ್ಬ ಶ್ರೀಸಾಮಾನ್ಯನ ಪ್ರತಿನಿಧಿಸಿ ಮಾತಾಡೋದಾದರೆ ಈಗೇನು ವರದಿ ಸಲ್ಲಿಕೆ ಅಂತ ಆಗ್ತಾ ಇದೆ ಅಥವಾ ಆಗೋಕೆ ಹೊರಟಿದೆ ಅಥವಾ ಆಗಿ ಮುಂದೆ ಒಂದು ಸ್ಫೋಟ ಅಂತ ನಾವು ಅಂದ್ಕೊಳ್ತಿದ್ವಿ ಅಥವಾ ಅದರ ವೈಭವೀಕರಣ ಆಗಲಿ, ವಿಜೃಂಭೀಕರಣ ಆಗಲಿ, ಶ್ರೀಸಾಮಾನ್ಯನ ಮೇಲೆ ಇದು ಯಾವ ಥರದ ಪರಿಣಾಮವನ್ನು ಬೀರಿಲ್ದಿರೋದನ್ನು ನಾನು ಗಮನಿಸ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ಒಂದು ಸಾತ್ವಿಕ ಸಿಟ್ಟಿದೆ, ತುಂಬ ದೊಡ್ಡ ಆಕ್ರೋಶ ಇದರಿಂದ ಹೊರಹೊಮ್ಮುತ್ತೆ, ಇದರಿಂದ ತುಂಬ ವಿಪ್ಲವ ಕಾದಿದೆ ಸಮಾಜದಲ್ಲಿ ಅಂತ. ಆದರೆ ಒಂದು ಹೆಮ್ಮವನ್ನು ಆವರಿಸ್ಕೊಂಡಿದೆ ನಮ್ಮ ಸಮಾಜದಲ್ಲಿ. ಅಂದರೆ ನಾನು ಶ್ರೀಸಾಮಾನ್ಯರನ್ನ ದೃಷ್ಟಿಕೋನವಾಗಿ ಇಟ್ಕೊಂಡು ನೋಡ್ತಾ ಇರುವಂಥದ್ದು, ಅವರಲ್ಲಿ ಇದು ನಿತ್ಯದ ಚಟುವಟಿಕೆ ಆಗಿಬಿಟ್ಟಿದೆ. ನಾವು ಮಾಧ್ಯಮದವರು ಇದು ಸ್ಫೋಟಕ ಸುದ್ದಿ ಅಂತ ಹೇಳ್ತೀವಿ ಅಥವಾ ನಾವು ಅದರ ಕುರಿತಾಗಿ ಈ ನಡುವೆ ಎಷ್ಟು ನಾವು ಅವ್ರನ್ನ ಯಾರು ದಪ್ಪಚಾರ ಮಾಡ್ಕೊಳ್ತೀವಿ, ನಮಗೆ ಅಷ್ಟು ದಪ್ಪಚಾರಗಳು ಆಗ್ಬಿಟ್ಟಿವಿ. ಆದರೆ ಇದರಿಂದ ಯಾವ ವ್ಯತಿರಿಕ್ತ ಪರಿಣಾಮ ತಾವೇನು ಮಾತಾಡ್ಕೊಳ್ತೀವಿ, ಇದರಿಂದ ಆಗಬಹುದು ಅಥವಾ ಆಗದೆ ಹೋದ್ರು ನನಗೇನು ಆಗೋಲ್ಲ ಅನ್ನೋ ರೀತಿಯಲ್ಲಿ ಜನ ಪ್ರತಿಕ್ರಿಯಿಸ್ತಿದ್ದಾರೆ ಅನ್ನೋದನ್ನು ನಾನು ಮನಗಂಡದ್ದು, ನನ್ನ ಕಾಣಿಕೆ ಸಿಕ್ಕಿದ್ದದು. ಈ ವಿಚಾರವಾಗಿ ಈಗ ಸ್ಫೋಟಕ ಸುದ್ದಿ ಅಂತ ಏನು ಅನ್ಕೊಳ್ತಿದ್ವಿ, ಇದು ಕೇವಲ ವರದಿ ಸಲ್ಲಿಕೆ ಅಷ್ಟೇ. ಅದು ಹಾಗಾಗಿ ಅದನ್ನು ಭ್ರಮಿಸೋದಾಗ್ಲಿ ಸಂಭ್ರಮಿಸೋದಾಗ್ಲಿ ಇದನ್ನು ಬಿಟ್ಟು ಪಕ್ಕಕ್ಕಿಟ್ಟು ಇದರ ನಂತರ ಇದು ಕೇವಲ ವರದಿ ಸಲ್ಲಿಕೆ ಅಷ್ಟೇ. ಆದರೆ ಇದಕ್ಕೆ ಕ್ರಮ ತೆಗೆದುಕೊಂಡಂತಹ ಏನು ಅದಕ್ಕೆ ಹರ್ಷೋದ್ಗಾರವೋ ಅಥವಾ ಕ್ರಮ ತೆಗೆದುಕೊಂಡು ಇದರಿಂದ ತಪ್ಪಿತಸ್ಥರೆಲ್ಲರೂ ಅದಕ್ಕೆ ಅವರಿಗೆ ಸಡನ್ ಆಗಿ ಅದನ್ನೆಲ್ಲ ನಿರೀಕ್ಷೆ ಮಾಡೋಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ವರದಿ ಕೇವಲ ವರದಿ ಮಾತ್ರ. ಆದರೆ ಜನರು ಏನು ಬಯಸ್ತಾ ಇದ್ದಾರೆ ಅಂದರೆ ಈ ವರದಿ 10 ವರದಿಗಳೇನು ಬಂದಿದೆಯಲ್ಲ, ಬಂದು ಮೂಲೆ ಗುಂಪಾಗಿದೆಯಲ್ಲ, ಈಗ ಧೂಳು ಹಿಡಿತಾ ಇದಾವಲ್ಲ, ಅಂಥ ವರದಿ ಆಗಬಾರ್ದು ಅನ್ನುವಂಥದ್ದು. ಯಾಕಂದರೆ ಇದು ಭಾಳ ಮಹತ್ವವನ್ನು ಪಡೆದಿರುವಂಥದ್ದು. ಯಾಕಂದರೆ ಶಂಕರ್ ಇಲ್ಲಿ ತನಕ ಹೇಳ್ತಾ ಇದ್ರು, ಲೋಕಾಯುಕ್ತರ ಬಗ್ಗೆ ಪ್ರಶ್ನೆ ಮಾಡೋ ಹಾಗೆ ಇಲ್ಲ, ಅವರ ಪ್ರಾಮಾಣಿಕತೆ ಬಗ್ಗೆ ಆಗಲಿ, ಅವರ ಬದ್ಧತೆ ಬಗ್ಗೆ ಆಗಲಿ. ಹೀಗಾಗಿ ಏನಂತಂದರೆ ಅಷ್ಟೊಂದು ಜನ ಅಧಿಕಾರಿಗಳ ಹೆಸರು ಸೇರ್ಕೊಂಡಿರುವಂಥದ್ದಾಗಿರ್ಬೋದು, 600 ಜನ ಅಧಿಕಾರಿಗಳು, ಈಗ ರಾಜಕಾರಣಿಗಳು ಯಾವ್ಯಾವ ನಾಯಕರುಗಳು ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇನ್ನೇನು ಪಟ್ಟಿ ಬರಬಹುದು. ಸೊ ಇದನ್ನೆಲ್ಲ ನೋಡಿದಾಗ ನಿಜ ಇವ್ರನ್ನೆಲ್ಲ ಏನೋ ಅವ್ರ ಹೆಸರು ಬಂದವರೆಲ್ಲ ಒಳಗಡೆ ಹಾಕೋಕ್ಕಾಗಲ್ಲ, ಈಗ ಸಾಧ್ಯವಿಲ್ಲದ ಮಾತು. ಆದರೆ ಎಲ್ಲೋ ಒಂದು ಕಡೆಗೆ ಗಣಿಯ ಧೂಳು ಅವ್ರಿಗೆ ಮುಖಕ್ಕೆ ಅಂಟಿದೆ
ಅನ್ನೋದಂತೂ ಸಾಬೀತಾಗುತ್ತೆ ಅಂತ ಶಂಕರ್ ಅವರು ಹೇಳಿದ ಹಾಗೆ ಮೊನ್ನೆ ಶಂಕರ್ ಅವರು ಅದನ್ನು ಪ್ರಸ್ತಾಪ ಮಾಡಿದ್ರು. ಅವರೊಂದು ಪಕ್ಷದ ಪ್ರತಿನಿಧಿಯಾಗಿ ಈ ಮಾತುಗಳನ್ನು ಹೇಳ್ತಾ ಇರ್ಬೋದು, ಅಥವಾ ಜನರಲ್ಲಿ ಅಂಥ ಆಕ್ರೋಶ, ನಾನು ಹೇಳ್ತಿರೋದು ಸಾತ್ವಿಕ ಸಿಟ್ಟು ಅಥವಾ ಆಕ್ರೋಶ ಅನ್ನೋದು ಏನು ಅಂತಂದರೆ, ಅವರೊಂದು ಪಕ್ಷದ ಮುಖಂಡರಾಗಿ ಮಾಡ್ತಿದ್ದಾರೆ, ಆ ಪಕ್ಷದಲ್ಲಿಯೂ ಹೆಸರುಗಳು ಇರೋದ್ರಿಂದ ನಾವು ಯಾವ ನೈತಿಕದ ಆಧಾರ ಇಟ್ಕೊಂಡು ಇದು ಚರ್ಚೆ ಮಾಡ್ತಿದ್ದೀವಿ ಅನ್ನೋ ಪ್ರಶ್ನೆಯನ್ನು ಸಾರ್ವಜನಿಕವಾಗಿ ಎಲ್ಲೆಲ್ಲೂ ಎತ್ಕೊಳ್ತಿದ್ದೀವಿ. ನಾವು ಎಲ್ಲೆಲ್ಲಿ ಹಾಗೆ ಕೂತ್ಕೊಂಡು ಬಹಿರಂಗ ಚರ್ಚೆ ಮಾಡ್ಕೊಳ್ತೀವಿ, ಅಂದರೆ ನಮ್ಮ ಸಭೆ ಸಮಾರಂಭಗಳಲ್ಲಿ ಮಾತಾಡ್ಕೊಳ್ತೀವಿ. ಆಗೆಲ್ಲರೂ ಜನರು ಶ್ರೀಸಾಮಾನ್ಯನ ದೃಷ್ಟಿಕೋನದಿಂದ ಯೋಚನೆ ಮಾಡೋದಾದರೆ ಮೊದಲಿಗೆ ಆತ ಯೋಚನೆ ಮಾಡುವಂಥದ್ದು ಇದೆಲ್ಲದರ ಫಲಶ್ರುತಿ ಏನು, ಪರಿಣಾಮವೇನು ಅಂತ. ಯಾವುದೇ ಅಂತಹ ಚಟುವಟಿಕೆಗೆ ಒಂದು ಒಳ್ಳೆಯ ಪರಿಣಾಮ ಇರ್ಬೋದು, ಫಲಶ್ರುತಿ ಇರಬೇಕಾಗುತ್ತೆ. ಆದರೆ ಚುನಾಯಿತ, ಸಂವಿಧಾನಾತ್ಮಕವಾಗಿ ಚುನಾಯಿತಂತಹ ಯಾವುದೇ ಒಂದು ಸರ್ಕಾರ ಇಂಥ ದುಶ್ಚಟಗಳಲ್ಲಿ ಅಥವಾ ದುಷ್ಕ್ರಿಯೆಗಳಲ್ಲಿ ತೊಡಗಿದೆ ಅಂತ ಗೊತ್ತಾದ ನಂತರವೂ ಕವಿವಾಣಿ ನೆನಪಾಗುತ್ತೆ, ಬೆಂಕಿ ಬಿದ್ದಿದ್ದ ಮನೆಗೆ ಓ ಬೇಗ ಬನ್ನಿ ಅಂತ ಹೇಳಿ. ಪಾಪ ಅವರು ಹಾಗೆ ಹೇಳಿದಂಥ ಆ ಕವಿವಾಣಿನೂ ಸಹ ನಾವು ಈಗ ಹೇಗೆ ಅದು ಪರಿತ್ಯಕ್ತ ಅಥವಾ ತಿರಸ್ಕೃತ ಅಂತ ಮಾಡಿಬಿಟ್ಟಿದ್ದೇವೆ ಅಂತಂದರೆ, ಇದು ಯಾವುದೇ ಪರಿಣಾಮವು ಶ್ರೀಸಾಮಾನ್ಯನ ಅಂದರೆ ಆ ವಲಯದಲ್ಲಿ ಖಂಡಿತವಾಗಿಯೂ ಅವ್ರ ಮೇಲೆ ಪರಿಣಾಮ ಬೀರ್ತಿಲ್ಲ. ಇದು ಸ್ವಲ್ಪ ದುರದೃಷ್ಟಕರವೂ ಹೌದು. ನಾವು ಯೋಚನೆ ಮಾಡಬೇಕಾದ ಸಂಗತಿ, ಶ್ರೀಸಾಮಾನ್ಯ ಹೇಗೆ ಇದಕ್ಕೆ ಪ್ರತಿಕ್ರಿಯಿಸ್ತಾನೆ ಅಂತ. ಅವರ ಪ್ರತಿಕ್ರಿಯೆ ತುಂಬ ನೀರಸವಾದ ಇರುವುದರಿಂದ ನಾವುಗಳು ಪರಸ್ಪರ ಹೀಗೆ ಚರ್ಚೆ ಮಾಡೋದು ಅಥವಾ ಅವರಲ್ಲಿ ಅವರ ನಿವಾಸದಲ್ಲಿ ಕೂತು ಇಲ್ಲ ನೀರಸವಾಗಿದೆ ಅಂತ ನಾವು ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆಗೆ ಕೆಲವರು ಎಲ್ಲದನ್ನೂ ಕೂಡ ವ್ಯಕ್ತಪಡಿಸ್ತಾನೆ ಇರ್ಬೋದು. ಯಾಕಂದ್ರೆ ತಮಿಳುನಾಡಲ್ಲಿ ಆದಂಥ ಚುನಾವಣೆ ನಮ್ಮ ಕಣ್ಣೆದುರುಗಡೆ ಇದೆ. ಜನ ಏನಾದ್ರು ಆರಂಭದಲ್ಲಿ ನೋಡಿದ್ರೆ DMKನೇ ಬೆಂಬಲಿಸ್ತಾರೆ ಅನ್ನೋ ವಾತಾವರಣ ಇತ್ತು. ಎಲ್ಲಿ ಯಾರ್ಯಾರು ಇದ್ರ ಬಗ್ಗೆ ವರದಿಯನ್ನು ಕೊಟ್ಟರು ಚುನಾವಣಾ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರ, ಆ ಸಂದರ್ಭದಲ್ಲಿ ಏನಂತಂದರೆ DMK ಖಂಡಿತ ಬರ್ಬೋದು ಅನ್ನುವಂಥದ್ದು. ಆದರೆ ಒಳಗಡೆ ಕೊಟ್ಟಂಥ ಮತದಾರ ಎಲ್ಲೋ ಗುಪ್ತಗಾಮಿನಿಯಾಗಿ ಹರಿತಾ ಇತ್ತು ಅವನ ಒಳಗಡೆ, ಅಂಡರ್ ಕರೆಂಟ್ ಅರ್ಥವಾಗಿರುವಂಥ ಸಂಗತಿ. ಇಲ್ಲೂ ಕೂಡ ಜನ ಭಾಳ ಕುತೂಹಲದಿಂದಲೇ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ. ಅದು ಸಹಜ ಕುತೂಹಲವಾಗಬೇಕಿತ್ತು. ಆ ಸಹಜ ಕುತೂಹಲ ಇಲ್ಲ ಅನ್ನೋದನ್ನ ನನ್ನ ಮಗನೇನೋ ಮಾತನ್ನ ಇಲ್ಲಿ ಹೇಳೋಕೆ ಇಷ್ಟಪಡ್ತಿದ್ದೀನಿ. ಮತ್ತು ಇದು ಪ್ರೇರಣಾತ್ಮಕವಾದಂಥ ಮಾತು ಮಂಥನ ಎಲ್ಲ ಆಗೋಕ್ಕೆ ಹೆಚ್ಚು ಜನರು ಇಷ್ಟಪಡ್ತಿದ್ದಾರೆ. ಈಗ ಪ್ರಚೋದನಾತ್ಮಕವಾದಂಥ ಮಾತುಗಳೇ ಹೆಚ್ಚಾಗ್ತಾ ಇವೆ. ಈ ಒಂದು ವರದಿ ಸಲ್ಲಿಕೆಯೇ ನಾವು ಸ್ಫೋಟಕವಾಗಿ ಅಥವಾ ಇದು ರೋಚಕವಾಗಿ ನಾವು ಬಿಂಬಿಸೋದಾದರೆ, ಹಾಗಾದರೆ ಕ್ರಮ ಇನ್ನೆಷ್ಟು ಮಟ್ಟಿಗೆ ಹರ್ಷೋದ್ಗಾರಗಳಿಂದ ಅದು ಮಿಳಿತವಾಗಿರಬಹುದು ಅನ್ನೋದನ್ನು ಅವರು ಪ್ರಾಯ ಸಾರ್ವಜನಿಕರು ಎದುರು ನೋಡ್ತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ಒಂದೇನು ಅಂತೇಳಂದ್ರೆ, ಗಣಿಗಾರಿಕೆ ನಡೀತಾ ಇರುವಂಥ ರಾಜ್ಯದ 4-5 ಜಿಲ್ಲೆಗಳಲ್ಲಿ ಅದರ ಬಗ್ಗೆ ತನಿಖೆ ವರದಿ ಈಗ ಬರ್ತಾ ಇರತಕ್ಕಂಥದ್ದು. ಭೂ ಮಾಫಿಯಾಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ನಡೀತಾ ಇರ್ತಕ್ಕ ಪ್ರಮುಖವಾಗಿ ರಿಯಲ್ ಎಸ್ಟೇಟಿಗೆ ಭಾಳ ದೊಡ್ಡ ಬೆಲೆ ಎಲ್ಲಿದೆಯೋ ಅಲ್ಲಿ ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಾಗಿ ಹಗರಣಗಳು ನಡೀತಾ ಇರೋವಂಥದ್ದು. ಇನ್ನೊಂದು ಸ್ವಲ್ಪ KIDB ಅಕ್ವೈರ್ ಮಾಡ್ತಾ ಇರತಕ್ಕಂಥ ಲ್ಯಾಂಡ್ ಬ್ಯಾಂಕಿನ ಸಂಬಂಧವಾಗಿ ಬಹುತೇಕ ಹಗರಣಗಳೆಲ್ಲ ಈ ಮೂರನ್ನೇ ಸುತ್ತಕೊಂಡಿರ್ತಕ್ಕಂಥದ್ದು. ಒಂದು ಅದಿರಿಗೆ ಸಂಬಂಧಪಟ್ಟಿರೋದು, ಇನ್ನೊಂದು ಬೆಂಗಳೂರು ಸುತ್ತಮುತ್ತ ಭೂಮಿ ಸಂಬಂಧಪಟ್ಟಿರ್ತಕ್ಕಂಥ, ಇನ್ನೊಂದು ರೈತರ ಭೂಮಿಯನ್ನು ರಾಜ್ಯ ಸರ್ಕಾರ ಸ್ವಾಧೀನಪಡಿಸ್ಕೊಳ್ತಾ ಇರ್ತಕ್ಕ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗೆ ಹಗರಣಗಳಿರ್ತವೆ. ಹಾಗಾಗಿ ಪ್ರಸಾದ್ ಅವರು ಹೇಳಿದಾಗೆ ಜನಸಾಮಾನ್ಯರ ಬದುಕಿನಲ್ಲಿ ಇದಕ್ಕೆ ನೇರವಾಗಿರ್ತಕ್ಕಂಥ ಯಾವ್ದಾದ್ರು ಪ್ರತಿಕ್ರಿಯೆಯನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗಿ ಅದು ದೈನಂದಿನ ಬದುಕಿಗೆ ಸಂಬಂಧಪಡದೇ ಇರತಕ್ಕಂಥ ವಿಚಾರ. ಅವ್ರು ಯಾರು ಇದರಲ್ಲಿ ಭಾಗಿಗಳಲ್ಲ, ಫಲಾನುಭವಿಗಳು ಕೂಡ ಅಲ್ಲ. ಇದರಲ್ಲಿ ಕೆಲವು ರಾಜಕಾರಣಿಗಳು, ಅಧಿಕಾರಿಗಳು ಮತ್ತೊಂದಷ್ಟು ಜನ ಲ್ಯಾಂಡ್ ಮಾಫಿಯಾದವರು, ಇವರೆಲ್ಲ ಸೇರಿ ಗಣಿ ಮಾಫಿಯಾದವರು ಸೇರಿ ಇದರಲ್ಲಿ ಭಾಗಿಗಳಾಗಿರ್ತಕ್ಕಂಥ ಒಂದು ಹಗರಣ. ಆದರೆ ಇದರ ಬಗ್ಗೆ ಜನಸಾಮಾನ್ಯರಿಗೆ ಮಡುಗಟ್ಟಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ, ಸ್ವಜನ ಪಕ್ಷಪಾತದ ವಿರುದ್ಧ ಜನರ ಮನಸ್ಸಿನಲ್ಲಿ ತೀವ್ರವಾಗಿರ್ತಕ್ಕಂಥ ಒಂದು ಆಕ್ರೋಶ ಮತ್ತು ಸಿಟ್ಟಿದೆ. ಆದರೆ ಜನಸಾಮಾನ್ಯರು ಅದನ್ನು ಸಾಮಾನ್ಯವಾಗಿ ಯಾಕೆ ವ್ಯಕ್ತಪಡಿಸೋದಿಲ್ಲ ಅಂತೇಳಂದರೆ, ಅದನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅವಕಾಶ ಸಿಕ್ಕಿದಾಗ ಮಾತ್ರ ಮಾಡ್ತಾರೆ ಹೊರತು, ಇಲ್ಲದೆ ಹೋದರೆ ಬಡವನ ಸಿಟ್ಟು ದವಡೆಗೆ ಮೂಲ ಅಂತಕ್ಕಂಥ ಒಂದು ಮಾತಿದೆ. ಆ ರೀತಿ ಆಗಬಾರ್ದು. ಯಾಕೆಂದರೆ ಪ್ರಬಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯ ವಿರುದ್ಧ ದನಿ ಎತ್ತಕ್ಕಂಥದಕ್ಕೆ ಅಷ್ಟೇ ಪ್ರಬಲವಾಗಿರ್ತಕ್ಕಂಥ ಒಂದು ನಾಯಕತ್ವ ಇದ್ದಂಥ ಸಂದರ್ಭದಲ್ಲಿ ಅದು ಸಾಧ್ಯ. ಆ ರೀತಿಯ ಚಳುವಳಿಗಳು ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಕಡಿಮೆ ಆಗ್ತಾ ಇರೋ ಕಾರಣ ಅಲ್ಲಿ ಇಲ್ಲಿ ರೈತ ಸಂಘದವರು ರೈತ ಚಳುವಳಿಯ ಮುಖಾಂತರ ಈ ಭೂ ಸ್ವಾಧೀನದ ವಿರುದ್ಧ ದನಿ ಎತ್ತಾ ಇರ್ತಕ್ಕಂಥದ್ದು. ಈಗ ಮೊನ್ನೆ ಗದಗಿನ ತೋಂಟದಾರ್ಯ ಸ್ವಾಮಿಗಳು ಅಲ್ಲಿಯ ಹಳ್ಳಿಗುಡಿಯ ಬಗ್ಗೆ ಪೋಸ್ಕೋ ವಿರುದ್ಧವಾಗಿ ಏನು ದನಿ ಎತ್ತಿದ್ರು, ಆ ರೀತಿಯ ನಾಯಕತ್ವ ವಹಿಸ್ತಕ್ಕಂಥವ್ರು ಎಲ್ಲ ಪ್ರದೇಶಗಳಲ್ಲಿ ಸಿಕ್ಕಿದ್ರೆ ಅಥವಾ ಇಡೀ ರಾಜ್ಯಕ್ಕೆ ಒಪ್ಪಿಗೆ ಆಗ್ತಕ್ಕಂಥ ಒಬ್ಬ ನಾಯಕ ಆ ರೀತಿ ದನಿ ಎತ್ತಕ್ಕಂಥ ಸಿಕ್ಕಿದ್ರೆ ಸಾಮಾನ್ಯ ಜನಸಾಮಾನ್ಯರು ಹೊರಗೆ ಬಂದು ಬೀದಿಗೆ ಬರ್ತಾರೆ. ಅದು ಸ್ವಾತಂತ್ರ್ಯ ಚಳುವಳಿ ಇರ್ಬೋದು, JP ಚಳುವಳಿ ಇರ್ಬೋದು, ಕನ್ನಡ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು ಅಥವಾ ರೈತ ಚಳುವಳಿ ಇರ್ಬೋದು 80ರ ಆ ಸಂದರ್ಭದಲ್ಲಿ ನಾಯಕತ್ವ ಸಿಕ್ಕಿತ್ತು. ಆದರೆ ಈಗ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜನಸಾಮಾನ್ಯರ ಬದುಕಿನ ಒಂದು ಸಮಸ್ಯೆಯನ್ನಾಗಿ ಇದನ್ನು ಪರಿವರ್ತಿಸಿ ಅವರ ಆಕ್ರೋಶಕ್ಕೆ ಒಂದು ಸಾತ್ವಿಕ ರೂಪವನ್ನು ಕೊಟ್ಟು ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಾಯಕತ್ವ ಇನ್ನೂ ಕೂಡ ಸಿಕ್ಕಿಲ್ಲ. ಅದ್ರ ಜೊತೆಗೆ ನೀವು ಪ್ರಸಾದ್ ಹೇಳಿದಂಥ ಇನ್ನೊಂದು ಮಾತನ್ನು ಒಪ್ತೇನೆ. 10 ವರ್ಷಗಳ ಕಾಲಕ್ಕೆ ಸಂಬಂಧಪಟ್ಟಂಥ ತನಿಖೆ ಇದಾಗಿರೋ ಕಾರಣಕ್ಕೋಸ್ಕರ 4 ಸರ್ಕಾರಗಳು ಬಂದೋಗಿದ್ದಾವೆ. SM ಕೃಷ್ಣ ಅವರ ಸರ್ಕಾರ, ಅದಾದ ನಂತರ ಧರ್ಮಸಿಂಗ್ ಅವರ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಮತ್ತು ಯಡಿಯೂರಪ್ಪನವರ ಸರ್ಕಾರ. 4 ಸರ್ಕಾರಗಳ ಅವಧಿನಲ್ಲೂ ಕೂಡ ಕೆಲವು ಅಕ್ರಮಗಳಾಗಿರ್ಲಿಕ್ಕೆ ಸಾಧ್ಯ. ಆ ಸಂದರ್ಭದಲ್ಲಿ ಯಾರ್ಯಾರು ಅಕ್ರಮಗಳನ್ನು ಮಾಡಿದ್ದಾರೆ ಅವರ ಹೆಸರುಗಳು ಇಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ
ವಿಪರೀತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನ ಯಾವುದೇ ಪಕ್ಷ ಇದರಲ್ಲಿ ತೆಗೆದುಕೊಂಡು ಮುಂದೆ ಹೋಗ್ತಕ್ಕಂಥ ಸ್ಥಿತಿ ಬಾರದೇನೂ ಹೋಗ್ಬೋದು. ಅಥವಾ ಈಗಿರ್ತಕ್ಕಂಥ ಆಡಳಿತ ಪಕ್ಷದ ಮೇಲೆ ದೊಡ್ಡದಾಗಿರ್ತಕ್ಕಂಥ ಆರೋಪ ಬಂದು ಬೇರೆ ಪಕ್ಷಗಳ ಬಗ್ಗೆ ಸಣ್ಣ ಪುಟ್ಟ ಆರೋಪಗಳು ಬಂದರೆ, ಕೆಲವೇ ವ್ಯಕ್ತಿಗಳ ಬಗ್ಗೆ ಬಂದರೆ, ಆಗ ನಾಳಿನಿಂದ ಮತ್ತೆ ಪರಿಸ್ಥಿತಿ ಬದಲಾವಣೆ ಆಗ್ಬೋದು. ಆದರೆ ಪ್ರಪ್ರಥಮವಾಗಿ ಇದರ ಮಾಹಿತಿ, ಈ ಒಂದು ವರದಿಯ ಸಲ್ಲಿಕೆಗೆ ಇಷ್ಟೊಂದು ಕುತೂಹಲ, ನಿರೀಕ್ಷೆ ಇರತಕ್ಕಂಥದ ಕಾರಣ ಒಂದು ಲೋಕಾಯುಕ್ತರ ವರದಿ ಅದು ಸಲ್ಲಿಕೆಗೆ ಮುಂಚೆ ಬಹಿರಂಗಪಟ್ಟಿರ್ತಕ್ಕಂಥದ್ದು. ಅದಾದ ನಂತರ ರಾಜಕೀಯ ಪಕ್ಷಗಳಲ್ಲಿ ನಡೆದಂಥ ಚಟುವಟಿಕೆಗಳು, ಮುಖ್ಯಮಂತ್ರಿಗಳು ರಾಜ್ಯ ಮತ್ತು ರಾಷ್ಟ್ರದಿಂದ ಹೊರಗಿದ್ದಂಥ ಸಂದರ್ಭ, ಅವರು ಬಂದ ನಂತರ ಸಹಜವಾಗಿ ಅವರು ಆಡ್ತಕ್ಕಂಥ ಮಾತುಗಳು, ಭೇಟಿ ಕೊಡ್ತಕ್ಕಂಥ ದೇವಸ್ಥಾನಗಳು, ಅವರ ಪಕ್ಷದ ಹೈಕಮಾಂಡ್ ಅವರು ಕೂಡ ಒಂದು ರೀತಿ ಕಳೆದ ಕೆಲವು ಸಂದರ್ಭಗಳಲ್ಲಿ ನಡೆದೇ ಇರತಕ್ಕಂಥ ನಡವಳಿಕೆಗೂ ಈ ನಡವಳಿಕೆಗೂ ಸ್ವಲ್ಪ ಭಿನ್ನವಾಗಿ ಅವರು ವರ್ತಿಸ್ತಾ ಇರತಕ್ಕಂಥದ್ದು, ಇದೆಲ್ಲ ಸಹಜ ಕುತೂಹಲ. ಯಡಿಯೂರಪ್ಪನವರು ನಾವು ಒಪ್ಪಲಿ ಬಿಡಲಿ ನಮ್ಮ ರಾಜಕೀಯ ಎದುರಾಳಿಗಳವರು, ಆದರೆ ಯಡಿಯೂರಪ್ಪನೂ ಕೂಡ ಒಂದು ನಾಯಕತ್ವಕ್ಕೋಸ್ಕರ ಹಲವು ದಶಕಗಳ ಕಾಲ ಹೋರಾಟ ಮಾಡಿ ಹಂತಕ್ಕೆ ತಲುಪಿರ್ತಕ್ಕಂಥ ಒಬ್ಬ ನಾಯಕ ಆಗಿರೋಂಥ ಕಾರಣದಿಂದಾಗಿ ಅದೇ ವಿಪರ್ಯಾಸ ನಾನು ಸಹಜವಾಗಿ ಅವರ ರಾಜಕೀಯ ಪಕ್ಷದ ಬಗ್ಗೆ ಜನಸಾಮಾನ್ಯರಲ್ಲಿ ಕುತೂಹಲ ಇದ್ದೇ ಇರ್ತದೆ. ಅದು ಮಾನ್ಯ ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಖರ್ಗೆ ಕೃಷ್ಣ ಇರ್ಬೋದು, ಇಂಥ ಭಾಳ ವರ್ಷಗಳ ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಬಂದು ಒಂದು ಹಂತಕ್ಕೆ ಯಾರು ತಲುಪಿರ್ತಾರೆ, ಅವರ ರಾಜಕೀಯ ಭವಿಷ್ಯ ಪ್ರಶ್ನಾರ್ಥಕ ಆಗ್ತಾ ಇರ್ತಕ್ಕಂಥ ಹಂತ ತಲುಪ್ತಾ ಇದೆ ಈ ಒಂದು ಹಗರಣದಲ್ಲಿ ಅನ್ನೋದೊಂದು ಸ್ಥಿತಿ ಬಂದಾಗ ಸಹಜ ಕುತೂಹಲ ಜನಗಳ ಮುಂದೆ ಇರ್ತದೆ. ಅದಕ್ಕೀಗ ನೀವು ಬಹುತೇಕ ಇವತ್ತೆಲ್ಲ ಇಡೀ ರಾಜ್ಯದ ಎಲ್ಲೇ ನೋಡಿದ್ರು ಕೂಡ ಇಷ್ಟೊತ್ತಿಗೆ ಬಹುತೇಕ ಜನ ಯಾವ್ದಾದ್ರು ಒಂದು ಟಿವಿ ಚಾನೆಲ್ ಮುಂದೆ ಹಾಕೊಂಡು ಕೂತಿರ್ತಕ್ಕಂಥ ಸಾಧ್ಯತೆ ಇದೆ, ಆ ನಿರೀಕ್ಷೆ ಇರ್ತದೆ. ಆದ್ರೆ ನಿಮ್ಮ ಒಂದು ನಿರೀಕ್ಷೆ ಏನಿದೆ, ಇದಕ್ಕೊಂದು ಆಕ್ರೋಶದ ರೂಪ ಪಡೆದು ಅದಕ್ಕೊಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಿ ವ್ಯವಸ್ಥೆ ಅಥವಾ ಈ ಸ್ಥಿತಿ ಮುಂದೆ ನಿರ್ಮಾಣ ಆಗದೆ ಇರತಕ್ಕಂಥ ಹಂತ ಹೋಗಬೇಕು. ಸಹಜವಾಗಿ ಅನಿಸಿಕೆ ಮುಡುಗಟ್ಟಿರುತ್ತೆ ಮನಸ್ಸು ಯಾವುದೇ ಮನುಷ್ಯನಲ್ಲಿ ಅಂತಂದ್ರೆ, ಯಾಕೆ ಅಂತ ಹೇಳಿದ್ರೆ ನಾಡು ನುಡಿ ನಲ ಜಲ ಇದ್ರ ಬಗ್ಗೆ ಈ ವಿಚಾರಕ್ಕೆ ಬಂದಾಗ ತುಂಬಾ ಸಂಕಷ್ಟಗಳನ್ನ ಅನುಭವಿಸಲೇ ಬಂದಿದ್ದೀವಿ. ಮತ್ತೆ ನಮ್ಮ ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಯಾವಾಗಲೂ ಅಷ್ಟೇ, ಹುಯಿಲುಗಳು ನಾರಾಯಣರಾದಿಯಾಗಿ ಇತರೆ ಕವಿಗಳು ನಮ್ಮ ಕನ್ನಡಿಗರಿಗೆ ಅಭಿಮಾನ ಎಲ್ಲಿದೆ, ಅಭಿಮಾನ ಶೂನ್ಯರು ಅಂತೆಲ್ಲ ಆ ಸಂದರ್ಭಕ್ಕೆ ಹೇಳುವುದಂಥವ್ರು. ಈಗಲೂ ನಾವು ನನ್ನ ನೆಲ ಇಷ್ಟೆಲ್ಲ ಲೂಟಿ ಆಗುತ್ತೆ ಅಂತ ಯೋಚನೆ ಮಾಡಿದಾಗ್ಯೂ ಸಹ ನಾನೊಂದು ಸಾತ್ವಿಕ ಸಿಟ್ಟನ್ನು ಪ್ರದರ್ಶನ ಮಾಡಲ್ಲ. ಯಾಕಂದ್ರೆ ತಾವು ಹೇಳಿದಾಗೆ ಬಹಳ ಸರಿಯಾಗಿ ಹೇಳಿದ್ದೀರಿ, ಅದು ಅವನಿಗೆ ಸಂಬಂಧಪಡದ ವಿಚಾರ ಅಂತ ಅನ್ನೋ ಒಂದು ಭ್ರಮೆ ಇಲ್ಲ ಆತ ಇರ್ತಾನೆ. ಆದರೆ ಅದು ನೇರವಾಗಿ ನಾವು ಚಿಂತನ ಮಂಥನ ಏನು ಮಾಡ್ಕೊಳ್ತೇವೆ ಈ ಕುರಿತಾಗಿ, ಅವೆಲ್ಲವೂ ಆತನನ್ನ ಶ್ರೀಸಾಮಾನ್ಯನ ಉದ್ದೀಪಿಸುವಂಥ ಮತ್ತೆ ಇದ್ರ ಕುರಿತಾಗಿ ಪ್ರಶ್ನಿಸುವಂಥ, ಪ್ರತಿಭಟಿಸುವಂಥ ಅಂತ ಉತ್ತೇಜನವನ್ನ ಇದು ಕೊಡಮಾಡಬೇಕು ಅನ್ನೋದೇ ಈ ಮಂಡನೆಯ ಉದ್ದೇಶ. ನಿಮ್ಮ ಒಂದು ಮಾತಿಗೆ ಪೂರಕವಾಗಿ ಹೇಳಿದರೆ, ಜನ ಸಾತ್ವಿಕ ಸಿಟ್ಟನ್ನು ಯಾವ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ ಅಂತ ಅಂದ್ರೆ, ಬಳ್ಳಾರಿ ಚುನಾವಣೆ ಫಲಿತಾಂಶ ನೋಡಿ, ವಿಧಾನಸಭಾ ಚುನಾವಣೆ ಆದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಬರೀ 2,000 ಮತಗಳ ಅಂತರದಿಂದ ಮಾತ್ರ ಅಲ್ಲಿಯ ಆಡಳಿತ ಪಕ್ಷ, ಈಗಿನ ಆಡಳಿತ ಪಕ್ಷ ಗೆಲ್ಲಿಕ್ಕೆ ಅದು ಕೂಡ ನ್ಯಾಯಸಮ್ಮತವಾಗಿ ಆಗಿರ್ತಕ್ಕಂಥ ಎಣಿಕೆ ಅಲ್ಲ ಅಂತಕ್ಕಂಥ ವಿಚಾರ ಕೋರ್ಟ್ನಲ್ಲಿದೆ. ಯಾಕೆ ಕೋರ್ಟಿಗೆ ಹಾಕಿರ್ತಕ್ಕಂಥವ್ರು ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡಿದಂಥ ನ್ಯಾಯಮೂರ್ತಿ ಅನ್ವಯ ಹನುಮಂತಪ್ಪ ಅವರು ಅಷ್ಟು ಸುಲಭವಾಗಿ ಯಾವುದೇ ಆರೋಪ ಮಾಡೋದಿಲ್ಲ. ಅದೇ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಫಲಿತಾಂಶಗಳು ಭಾಳ ಅಲ್ಲಿ ಬಹುಮತವೇ ಬರಲಿಲ್ಲ. ಆಮೇಲೆ ಬೇರೆ ಪಕ್ಷದವರು ಸೇರ್ಕೊಂಡು, ಹಾಗೆ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಮಯಕ್ಕೆ ಇನ್ನೂ ಕೂಡ ಈಗ ನಮಗೇನಾಗೆ ಓದ್ದವರಿಗೆ, ಪಟ್ಟಣವಾಸಿಗಳಿಗೆ ಪ್ರಜಾಪ್ರಭುತ್ವ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನಂಬಿಕೆ ಕಳ್ಕೊಂಡು ನಾವು ಒಂಥರ ಸಿನಿಕರಾಗಿರ್ಬೋದು. ಆದರೆ ಇವತ್ತೂ ಕೂಡ ಬಡವರು, ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥವ್ರು, ಕೂಲಿ ಕಾರ್ಮಿಕರು, ರೈತರು ಇನ್ನೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಖಾಂತರ ಬದಲಾವಣೆ ಸಾಧ್ಯ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಂಥ ಚರ್ಚೆಗಳು ನಮ್ಮ ಮಟ್ಟಿಗೆ ಅಂದ್ರೆ ನಾವು ಗ್ರಾಮೀಣ ಯಾವುದು ನಗರ ಕೇಂದ್ರಿತ ಪ್ರದೇಶಗಳಲ್ಲಿ ನಾವು ಈ ಕೂರ್ತು ಅಂದ್ರೆ ಸಿನಿಕರಾದಂಥವ್ರು ಕೂತು ಚರ್ಚೆ ಮಾಡೋದಕ್ಕಿಂತಲೂ ಅವ್ರ ನಿಜವಾಗಿ ಆಶಯ ಏನು, ಅವ್ರು ನಿಜವಾಗಿಯೂ ಏನನ್ನು ಬಯಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ಬೆಳಕು ಚೆಲ್ಲೋದೇ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಹೇಳೋದು ದುರಂತ ಏನು ಅಂದರೆ, ಚುನಾವಣೆಗಳು ತಾವು ಗಮನಿಸಿದಾಗೆ 30-35% ಅಷ್ಟೇ ಚುನಾವಣೆಯನ್ನು ಮತ ಚಲಾಯಿಸುವಂಥದ್ದು. ಅದು ಕೇವಲ ನಗರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ತಮಗೂ ಗೊತ್ತಿದೆ ನಾವು ಹಳ್ಳಿ ಪ್ರದೇಶಗಳಲ್ಲಿ, ಹಳ್ಳಿಗಾಡುಗಳಲ್ಲೂ ಸಹ ಇಷ್ಟೊಂದು ಪ್ರಜ್ಞಾವಂತ ಮತದಾರ ಹೇಗೆ ಯಾವ ಹಂತದಲ್ಲಿ ಯಾವ ಅಂಕಿಅಂಶಗಳಲ್ಲಿ ಯಾವುದೇ ಚುನಾವಣೆ ನೋಡಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಆಯಿತು, ಕನಿಷ್ಠ 80-85% ಎಲ್ಲ ಕಡೆ ಮತ ಜಗತ್ತಿಗೂ ಗೊತ್ತು ಅವೆಲ್ಲ ಅಕ್ರಮದಿಂದ ಆಗಿರುವಂಥದ್ದು ಅಂತ ತುಂಬಾ ಅಲ್ಲ. ನಾವು ನೋಡಿ ಆ ಥರ ಪಾಪ ಹಳ್ಳಿಗಾಡಿನ ಜನಗಳ ಬಗ್ಗೆ ಆ ಥರ ಹೇಳಲಿಕ್ಕೆ ಆಗೋದಿಲ್ಲ. ಎಲೆಕ್ಟ್ರಾನಿಕ್ ವೋಟಿಂಗ್ ಸಿಸ್ಟಮ್ ಬಂದ ನಂತರ ಈಗ ಅಷ್ಟು ಸುಲಭ ಅಕ್ರಮಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಮಿಷಗಳಿಗೆ ವೋಟ್ ಹಾಕಿರ್ಬೋದು, ಇಲ್ಲ ಅಂತ ನಾನು ಹೇಳೋದು. ಆಕರ್ಷಣೆ ಆಮಿಷಗಳಿಂದ ನಾವು ಆಮಿಷಗಳಿಗೆ ಹಾಕಿರ್ಬೋದು. ಅಲ್ಲ, ಆಮಿಷಗಳಿಗೆ ಮತ ಹಾಕೋದು, ಚಲಾಯಿಸೋದು ಪ್ರಮಾಣ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಈಗಾಗಲೇ ಎಸ್ ವಿ ರಂಗನಾಥ್ ವಿಧಾನಸೌಧಕ್ಕೆ ಬಂದಿದ್ದಾರೆ, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು. ಇದೇನು ಸ್ವಲ್ಪ ಹೊತ್ತಿನಲ್ಲೇ ವರದಿ ಅವ್ರ ಕೈ ಸೇರುವಂತಹ ನಿರೀಕ್ಷೆ ಇದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮುಂದೊಂದು ಸಣ್ಣ ವಿರಾಮ.